ಅಲ್ಲೇ ಎದ್ದು ನಿಂತ್ಕೊಂಬಿಡಿ ಒಂದು ಫೋಟೋ ತಗೊಂಬೋಣ. STMC ಅವರು ಅಲ್ಲಿ ನೀವು ಆಯ್ತಲ್ಲ ಆಯ್ತು ಕಳಿಸ್ರಿ ನೀವು. ಓಕೆ ಸರ್ ಆಯ್ತು. ಅತಿಥಿ ಗಣ್ಯರನ್ನು ಸನ್ಮಾನಿಸಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಸರಸ್ವತಿ ಮೇಡಮ್ ರವರಿಗೆ ಧನ್ಯವಾದಗಳು. ನಮ್ಮ ಶಾಲೆಯಲ್ಲಿ 1 ವರ್ಷದ ಅವಧಿಯಲ್ಲಿ ನಡೆದ ಪ್ರಮುಖ ಘಟನೆಗಳ ನೆನಪು ಮಾಡಲು ವಾರ್ಷಿಕ ವರದಿಯನ್ನು ಹೊತ್ತು ತಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯರಾದಂತಹ ಶ್ರೀಮತಿ ಸರಸ್ವತಿ ಮೇಡಮ್ ರವರು. ಮೇಡಮ್ ಇಲ್ಲಿ ಬಂದ್ಬಿಡಿ, ಮುಂದೆ ಬನ್ನಿ. ಸಾಕು. ಪ್ರತಿ ವರ್ಷದಂತೆ ಸಾಲಿನ 2026-27-25-26ನೇ ಸಾಲಿನ ವಾರ್ಷಿಕ ವರದಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಇದ್ದೇನೆ. ನಮ್ಮ ಶಾಲೆಯ ಪ್ರಾರಂಭೋತ್ಸವವು ದಿನಾಂಕ 29/5/2025 ಪ್ರಾರಂಭವಾಯಿತು. ಈ ದಿನದಂದು
ಮಕ್ಕಳಿಗೆ ಹೂಗುಚ್ಚ ಬಲೂನ್ ಕೊಡುವುದರ ಮೂಲಕ ಮಕ್ಕಳನ್ನು ಶಾಲೆಗೆ ಬರಮಾಡಿಕೊಂಡೆವು. ಈ ದಿನ ಪೋಷಕರು ಸಹ ಶಾಲೆಗೆ ಬಂದಿದ್ದರು. ಅವರಿಗೆ ಸಹ ಹೂಗುಚ್ಚ ಕೊಟ್ಟು ವಿಶೇಷವಾಗಿ ಸ್ವಾಗತಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಬನ್ನೂರು ಕ್ಲಸ್ಟರ್ನ ಸಿಆರ್ಪಿ ಆದಂತಹ ಬೋರೇಗೌಡ ಸರ್ ಅವರು ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಸಹ ಆಹ್ವಾನಿಸಲಾಯಿತು. ಈ ದಿನದಂದು ಮಕ್ಕಳಿಗೆ ಮನರಂಜನಾ ಆಟಗಳನ್ನು ಆಡಿಸಲಾಯಿತು. ಮಧ್ಯಾಹ್ನ ಊಟದ ಸಮಯದಲ್ಲಿ ಸಿಹಿಯನ್ನ ವಿತರಣೆ ಮಾಡಲಾಯಿತು. ದಿನಾಂಕ 5/6/2025 ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ದಿನದಂದು ನಮ್ಮ ಶಾಲೆಯಲ್ಲಿ ಮಕ್ಕಳಿಂದ ಸಸಿ ನೆಡುವುದರ ಮೂಲಕ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಮಕ್ಕಳಿಗೆ ಪರಿಸರವನ್ನ ರಕ್ಷಿಸುವ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ಉದ್ದೇಶದಿಂದ ಮಕ್ಕಳಿಗೆ ಪ್ರಬಂಧ ಹಾಗೂ ಚಿತ್ರಕಲೆ ಕಾರ್ಯಕ್ರಮವನ್ನ ಮಾಡಿಸಲಾಯಿತು. ದಿನಾಂಕ 6/6/2025 ಸರ್ಕಾರಿ ಆಸ್ಪತ್ರೆ ವತಿಯಿಂದ ಡೆಂಗ್ಯೂವಿನ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳಿಗೆ ವೈಯಕ್ತಿಕ ಸ್ವಚ್ಛತೆ ಹಾಗೂ ಆರೋಗ್ಯ ಶಿಕ್ಷಣದ ಬಗ್ಗೆ ಮಾಹಿತಿ ನೀಡಲಾಯಿತು. ದಿನಾಂಕ 9/6/2025 ನಮ್ಮ ಶಾಲೆಗೆ ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ಶ್ರೀಮತಿ ಗಾಯತ್ರಿ ಮೇಡಮ್ ಅವರು ಭೇಟಿ ನೀಡಿದ್ದರು. ದಿನಾಂಕ 11/6/2025 ಬುಧವಾರ ನಮ್ಮ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಆಟದ ದಿನವನ್ನ ಆಚರಿಸಲಾಯಿತು. ಅನೇಕ ರೀತಿಯ ಚಟುವಟಿಕೆಯನ್ನ ಮಾಡಲಾಯಿತು. ಅದರಲ್ಲಿ ಮ್ಯೂಸಿಕಲ್ ಚೇರ್, ಎಗ್ ಬ್ಯಾಲೆನ್ಸಿಂಗ್, ಕೆರೆದಡ ಆಟಗಳನ್ನು ಆಡಿಸಲಾಯಿತು. ದಿನಾಂಕ 12/6/2025 ನಮ್ಮ ಶಾಲೆಯಲ್ಲಿ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನವನ್ನು ಆಚರಿಸಲಾಯಿತು. ಬಾಲಕರನ್ನ ಕಾರ್ಮಿಕರಾಗಿ ಬಳಸುವುದನ್ನು ನಿಲ್ಲಿಸಿ ಅವರಿಗೆ ಶಿಕ್ಷಣ, ಆರೈಕೆ ಮತ್ತು ಸೌಲಭ್ಯಗಳನ್ನು ಸುಖಮಯ ಬಾಲ್ಯವನ್ನು ಕಳೆಯುವುದರ ಮೂಲಕ ಜಾಗೃತಿಯನ್ನ ಮೂಡಿಸಲಾಯಿತು. ವಿದ್ಯಾರ್ಥಿಗಳಿಗೆ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನ ಘೋಷವಾಕ್ಯಗಳನ್ನು ಹೇಳಿಸಲಾಯಿತು. ದಿನಾಂಕ 21/6/2025 ನಮ್ಮ ಶಾಲೆಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಆ ದಿನ ನಮ್ಮ ಶಾಲೆಗೆ ಪೋಷಕರನ್ನು ಆಹ್ವಾನಿಸಿ ಸಾಮಾನ್ಯ ಯೋಗ ಮತ್ತು ಪ್ರೋಟೋಕಾಲಿನಂತೆ 45 ನಿಮಿಷಗಳ ಕಾಲ ಮಕ್ಕಳಿಗೆ ಯೋಗ ಮಾಡಿಸುವ ಮೂಲಕ ಯೋಗ ದಿನವನ್ನು ಆಚರಿಸಲಾಯಿತು. ಪ್ರತಿ ತಿಂಗಳಿನ 3ನೇ ಶನಿವಾರದಲ್ಲಿ ಸಂಭ್ರಮ ಶನಿವಾರವನ್ನು ಆಚರಿಸಲಾಯಿತು. ದಿನಾಂಕ 21/6/2025 ನಮ್ಮ ಶಾಲೆಯಲ್ಲಿ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನು ವಿತರಣೆ ಮಾಡಲಾಯಿತು. ದಿನಾಂಕ 23/6/2025 ಅಗಸ್ತ್ಯ ಫೌಂಡೇಶನ್ ವತಿಯಿಂದ ಸತೀಶ್ ಸರ್ ಅವರು ಸಾಯಿ ಚಂದ್ರಶೇಖರ್ ಅವರು ಭೇಟಿ ನೀಡಿದ್ದರು. ವಿದ್ಯಾರ್ಥಿನಿಯರಲ್ಲಿ ಕಾನ್ಫಿಡೆನ್ಸ್ ಕ್ಲಾರಿಟಿಯನ್ನ ಬೆಳೆಸುವುದು ಈ ಸಂಸ್ಥೆಯ ಉದ್ದೇಶವಾಗಿತ್ತು. ದಿನಾಂಕ 25/6/2025 ಮಕ್ಕಳಿಗೆ ದಿನನಿತ್ಯದ ಸಾಮಗ್ರಿಗಳ ವಿತರಣೆಯನ್ನ ಮಾಡಲಾಯಿತು. ದಿನಾಂಕ 29/6/2025 ನಮ್ಮ ಶಾಲೆಯಲ್ಲಿ ಶಾಲಾ ಮಂತ್ರಿಮಂಡಲವನ್ನು ರಚನೆ ಮಾಡಲು ಚುನಾವಣೆಯನ್ನ ನಡೆಸಲಾಯಿತು. ಮತ ಚಲಾಯಿಸುವ ಮೂಲಕ ತಮ್ಮ ನೆಚ್ಚಿನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಸಚಿವ ಸಂಪುಟವನ್ನ ರಚಿಸಲಾಯಿತು. 14 ಮಂತ್ರಿಗಳನ್ನ ಆಯ್ಕೆ ಮಾಡಲಾಯಿತು. 1/7/2025 ಮಕ್ಕಳನ್ನು ಕರೆದುಕೊಂಡು ಹೊರ ಸಂಚಾರ ಸ್ಥಳ ವೀಕ್ಷಣೆಗೆ 3 ದಿನಗಳ ಕಾಲ ಹೊರ ಸಂಚಾರಕ್ಕೆ ಹೋಗಲಾಗಿತ್ತು. ಪುರಾತನ ದೇವಾಲಯದ ಭೇಟಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಸುತ್ತಮುತ್ತಲಿನ ಕೆಲವು ಸ್ಥಳಕ್ಕೆ ಭೇಟಿ ನೀಡಲಾಯಿತು. ದಿನಾಂಕ 5/7/2025 RBS ಕಾರ್ಯಕ್ರಮದ ಅಡಿಯಲ್ಲಿ ಟಿ ನರಸೀಪುರದಿಂದ ನಮ್ಮ ಶಾಲೆಗೆ ಭೇಟಿ ನೀಡಿದ್ದರು. ಮಕ್ಕಳಲ್ಲಿ ಆರೋಗ್ಯ ತಪಾಸಣೆಗೆ ನಡೆಸಲಾಯಿತು. ಮಕ್ಕಳಿಗೆ ವೈಯಕ್ತಿಕ ಸ್ವಚ್ಛತೆ ಹಾಗೂ ಆರೋಗ್ಯ ಶಿಕ್ಷಣವನ್ನ ನೀಡಿದರು. ದಿನಾಂಕ 21/7/2025 ನಮ್ಮ ಶಾಲೆಯಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನ ಆಯೋಜಿಸಲಾಯಿತು. ದಿನಾಂಕ 7/8/2025 ದ್ವಿತೀಯ ವರ್ಷದ B.Ed ಪ್ರಶಿಕ್ಷಣಾರ್ಥಿಗಳು ವಸಂತಮಹಲ್ ಡಯಟ್ನಿಂದ ನಮ್ಮ ಶಾಲೆಗೆ ಭೇಟಿ ನೀಡಿದ್ದರು. ನಮ್ಮ ಶಾಲೆಯ ದಾಖಲಾತಿ ಪ್ರಕ್ರಿಯೆ, ಬೋಧನಾ ಕಲಿಕಾ ಚಟುವಟಿಕೆಗಳನ್ನ, ವಸತಿ ನಿಲಯದ ಸೌಲಭ್ಯಗಳನ್ನ ಅವರಿಗೆ ತಿಳಿಸಲಾಯಿತು. ಹಾಗೂ ಆಡಳಿತ ನಿರ್ವಹಣೆ, ಶಿಕ್ಷಕ ಅಥವಾ ಸಿಬ್ಬಂದಿ ನೇಮಕಾತಿ ಮತ್ತೆ ಉಸ್ತುವಾರಿ ಮುಂತಾದ ಚಟುವಟಿಕೆಗಳನ್ನ ಮತ್ತೆ ಕ್ರಿಯಾತ್ಮಕ ಬೋಧನೆಯನ್ನ ಕುರಿತು ಪ್ರಶಿಕ್ಷಣಾರ್ಥಿಗಳಿಗೆ ನಮ್ಮ ಶಿಕ್ಷಕಿ ಸಿಬ್ಬಂದಿ ವರ್ಗದವರು ತಿಳಿಸಿಕೊಟ್ಟರು. ದಿನಾಂಕ 13/8/2025 ನಶಾಮುಕ್ತ ಭಾರತ ಯೋಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಈ ಕಾರ್ಯಕ್ರಮದ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಮತ್ತು ಸಮಾಜದಲ್ಲಿ ಮಾದಕ ವಸ್ತುಗಳ ದುರುಪಯೋಗದ ಹಾನಿ, ಅದರ ಪರಿಣಾಮಗಳು ಹಾಗೂ ಅದನ್ನು ತಡೆಗಟ್ಟುವ ವಿಧಾನಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ದಿನಾಂಕ 15/8/2025 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬೆಳಗ್ಗೆ 8 ಗಂಟೆಗೆ ಎಲ್ಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಅತಿಥಿಗಳು ಶಾಲಾವರಣದಲ್ಲಿ ಕೂಡಿ ಧ್ವಜಾರೋಹಣ ಮಾಡಿದರು. ನಂತರ ಮಕ್ಕಳಿಂದ ದೇಶಭಕ್ತಿ ಗೀತೆ, ಭಾಷಣ, ನೃತ್ಯ ಹಾಗೂ ನಾಟಕ ಕಾರ್ಯಕ್ರಮಗಳು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನಡೆಯಿತು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ದೇಶ ಪ್ರೇಮದ ಬಗ್ಗೆ ಮಾತನಾಡಿ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಮತ್ತು ಶಿಸ್ತು ಬೆಳೆಸಿಕೊಳ್ಳುವಂತೆ ಪ್ರೇರಣೆ ನೀಡಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ದೇಶಭಕ್ತಿ ಘೋಷಣೆಗಳನ್ನ ಕೂಗಿ ಮಕ್ಕಳಿಗೆ ಸಿಹಿಯನ್ನ ಹಂಚಲಾಯಿತು. ದಿನಾಂಕ 22/8/2025 ನಮ್ಮ ಶಾಲೆಗೆ ಸಂಘ ಸಂಸ್ಥೆಯೊಂದು ಆಗಮಿಸಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿದ್ಯಾರ್ಥಿನಿಯರಿಗೆ ಉಚಿತ ಪಠ್ಯಪುಸ್ತಕವನ್ನು ವಿತರಿಸಿದರು. ದಿನಾಂಕ 23/8/2025 ನಮ್ಮ ಶಾಲೆಯಲ್ಲಿ ಬಾಹ್ಯಾಕಾಶ ಮತ್ತು ಅಂತರಿಕ್ಷ ವಿಜ್ಞಾನ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ವಿದ್ಯಾರ್ಥಿಗಳಿಗೆ ವಿಜ್ಞಾನ ಶಿಕ್ಷಕರು ಉಪಗ್ರಹಗಳು, ನಕ್ಷತ್ರಗಳು, ಗಗನಯಾನಿಗಳ ಕುರಿತು ಚಿತ್ರಗಳು ಹಾಗೂ ಮಾದರಿಗಳ ಪ್ರದರ್ಶನ ನಡೆಸಲಾಯಿತು. ದಿನಾಂಕ 29/8/2025 ರಾಷ್ಟ್ರೀಯ ಕ್ರೀಡಾ ದಿನವನ್ನ ಹರ್ಷ ಉಲ್ಲಾಸದಿಂದ ಆಚರಿಸಲಾಯಿತು. ಭಾರತದ ಪ್ರಸಿದ್ಧ ಹಾಕಿ ಆಟಗಾರ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನವಾಗಿತ್ತು. ಈ ದಿನ ಪ್ರತಿ ವರ್ಷ ಕ್ರೀಡಾ ದಿನವನ್ನಾಗಿ ಇದನ್ನು ಆಚರಿಸಲಾಗುತ್ತದೆ. ದಿನಾಂಕ 8/9/2025 ನಮ್ಮ ಶಾಲೆಯಲ್ಲಿ ಸಾಕ್ಷರತಾ ದಿನವನ್ನ ಭಾವಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವು ಪ್ರಾರ್ಥನೆಯಿಂದ ಪ್ರಾರಂಭಗೊಂಡಿತು. ಶಿಕ್ಷಕರು ಸಾಕ್ಷರತೆಯ ಅಗತ್ಯತೆ, ಅಕ್ಷರ ಜ್ಞಾನದಿಂದ ಸಮಾಜದಲ್ಲಿ ಬರುವ ಬದಲಾವಣೆಗಳ ಬಗ್ಗೆ ತಿಳಿಸಿದರು. ದಿನಾಂಕ 2/10/2025 ನಮ್ಮ ಶಾಲೆಯಲ್ಲಿ ಗಾಂಧಿ ಜಯಂತಿಯನ್ನ ಆಚರಿಸಲಾಯಿತು. ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನ ತಿಳಿಸಲಾಯಿತು. ದಿನಾಂಕ 7/10/2025 ನಮ್ಮ ಶಾಲೆಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಿ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ವಾಲ್ಮೀಕಿ ಅವರ ಜೀವನ ಚರಿತ್ರೆಯನ್ನ ಮತ್ತು ಅವರ ರಚಿಸಿದ ಗ್ರಂಥದ ರಾಮಾಯಣದ ಕುರಿತು ತಿಳಿಸಲಾಯಿತು. ದಿನಾಂಕ 29/10/2025 ನಮ್ಮ ಶಾಲೆಗೆ ಮೈಸೂರು ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರಾದ ಎಸ್.ಟಿ. ಜವರೇಗೌಡ ಸರ್ ಅವರ ಜೊತೆಗೆ ಬನ್ನೂರು ಕ್ಲಸ್ಟರ್ನ ಸಿಆರ್ಪಿಯಾದ ಶ್ರೀಯುತ ಬೋರೇಗೌಡ ಸರ್ ಅವರು ಭೇಟಿ ನೀಡಿ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಸರಸ್ವತಿ ಮೇಡಮ್ ಅವರು ಕೂಡ ಮಾನ್ಯ ಉಪನಿರ್ದೇಶಕರಿಗೆ ಸನ್ಮಾನ ಮಾಡಿ ಗೌರವಿಸಿದರು. ದಿನಾಂಕ 31/10/2025 ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ಏಕತಾ ದಿನವನ್ನು ಆಚರಿಸಲಾಯಿತು. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನದ ಅಂಗವಾಗಿ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಸ್ಮರಿಸಲು ಆಚರಿಸಲಾಯಿತು. 1/11/2025 ನಮ್ಮ ಶಾಲಾವರಣದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. 14/11/2025 ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನ ಆಚರಿಸಿ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿಸಲಾಯಿತು. ಹಾಡು, ನೃತ್ಯ ಕಾರ್ಯಕ್ರಮಗಳು, ವಿಶೇಷ ಕಾರ್ಯಕ್ರಮಗಳು ಆಕರ್ಷಣೀಯವಾಗಿದ್ದವು. ವಿದ್ಯಾರ್ಥಿಗಳು ತುಂಬಾ ಸಂತೋಷಪಟ್ಟರು. 1/12/2025 ಜಿಲ್ಲಾ ಮಟ್ಟದ ಅಧಿಕಾರಿಗಳಾದ ಶ್ರೀಮತಿ ಶೋಭಾ ಜಿ ಡಿವೈಪಿಸಿ ಅವರು, ಶ್ರೀಮತಿ ಕಮಲಾ ಡಿವೈಪಿಸಿ, ಶ್ರೀ ಸುರೇಶ್ ಎಪಿಸಿ, ಶ್ರೀ ಸಂತೋಷ್ ಎಪಿಸಿ ಅವರು ಒಳಗೊಂಡ ತಂಡ ನಮ್ಮ ಶಾಲೆಗೆ ಭೇಟಿ ನೀಡಿ ಕೆಲವೊಂದು ಸಲಹೆಗಳನ್ನ ನೀಡಿದರು. ದಿನಾಂಕ 2/12/2025 ನಮ್ಮ ಶಾಲೆಯ ಮಕ್ಕಳು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದರು. ನಮ್ಮ ಶಾಲೆಯ ಮಕ್ಕಳು ಕನ್ನಡ ಕಂಠಪಾಠದಲ್ಲಿ ದ್ವಿತೀಯ ಬಹುಮಾನ, ಹಿಂದಿ ಕಂಠಪಾಠದಲ್ಲಿ ದ್ವಿತೀಯ ಬಹುಮಾನ, ದೇಶಭಕ್ತಿ ಗೀತೆಯಲ್ಲಿ ಪ್ರಥಮ ಬಹುಮಾನ, ಧಾರ್ಮಿಕ ಪಠಣದಲ್ಲಿ ದ್ವಿತೀಯ ಬಹುಮಾನ, ಕ್ಲೇ ಮಾಡಲಿಂಗ್ನಲ್ಲಿ ಪ್ರಥಮ ಬಹುಮಾನ, ಪ್ರಬಂಧ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನ ಪಡೆದುಕೊಂಡರು. ದಿನಾಂಕ 26/12/2025 ನಮ್ಮ ಶಾಲೆಯಲ್ಲಿ ಮೀರಬಾಲ್ ದಿವಸನ್ನು ಭಕ್ತಿಭಾವ ಹಾಗೂ ಗೌರವದಿಂದ ಆಚರಿಸಲಾಯಿತು. ದಿನಾಂಕ 30/12/2025 ನಮ್ಮ ಶಾಲೆಯಿಂದ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿದ್ದೆವು. ವೀಕ್ಷಿಸಿದ ಸ್ಥಳಗಳು ಉಡುಪಿ ಶ್ರೀಕೃಷ್ಣ ಮಂದಿರ, ಕಟೀಲು ದುರ್ಗಾ ಪರಮೇಶ್ವರಿ, ಮಲ್ಪೆ ಬೀಚ್, ಮಂಗಳೂರು ಬೀಚ್,
ಶ್ರೀ ಕದ್ರಿ ಮಂಜುನಾಥ, ಮಡಕೇರಿ ರಾಜಾ ಸೀಟ್, ನಿಸರ್ಗಧಾಮ, ಮಹಾಲಕ್ಷ್ಮಿ ದೇವಾಲಯ, ಮತ್ತೆ ಅಭಿಪಾಲ್ಸ್, ಮಣಿಪಾಲ್, ಮ್ಯೂಸಿಯಂ ಇವೆಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಮಕ್ಕಳೊಂದಿಗೆ ಪ್ರವಾಸಕ್ಕೆ ಹೋಗಿ ಬರಲಾಯಿತು. ದಿನಾಂಕ 2/1/2026 ನಮ್ಮ ಶಾಲೆಗೆ BRC ನಾಗೇಶ್ ಸರ್ ಅವರು, BO ಅವರಾದಂತಹ ಶಿವಮೂರ್ತಿ ಸರ್ ಹಾಗೂ CRP ಬೋರೇಗೌಡ ಸರ್ ಅವರು ಆಗಮಿಸಿ ಕೆಲವೊಂದು ಸಲಹೆಗಳನ್ನ ನೀಡಿದರು. ದಿನಾಂಕ 12/1/2026 ನಮ್ಮ ಶಾಲೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಸಂಘದ ವತಿಯಿಂದ ಸೀತಾರಾಮ್ ಸರ್ ಅವರು, ಸಣ್ಣಪ್ಪ ಸರ್ ಅವರು ಶಾಲೆಗೆ ಭೇಟಿ ನೀಡಿ ಸಾವಿತ್ರಿಬಾಯಿ ಫುಲೆ ಅವರ ಸ್ಮರಣೆಯನ್ನ ಮಾಡಿ ಅವರ ಜೀವನ ಚರಿತ್ರೆಯನ್ನ ವಿವರಿಸಿದರು. ದಿನಾಂಕ 12/1/2026 ನಮ್ಮ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನು ಆಚರಿಸಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಮಕ್ಕಳಿಗೆ ವಿವರಿಸಲಾಯಿತು. ದಿನಾಂಕ 13/1/2026 ನಮ್ಮ ಶಾಲೆಯಲ್ಲಿ FLN ಮಕ್ಕಳ ಕಲಿಕಾ ಹಬ್ಬವನ್ನು ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ದೇವರಾಜ್ ಸರ್, ಚಂದ್ರು ಸರ್, ಚಂದ್ರಮತಿ ಮೇಡಮ್, ಮೈಸೂರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಸುಬ್ರಹ್ಮಣ್ಯ ಸರ್ ಅವರು ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಸರಸ್ವತಿ ಮೇಡಮ್ ರವರು, ಬನ್ನೂರು ಕ್ಲಸ್ಟರ್ನ ಶ್ರೀಯುತ ಬೋರೇಗೌಡ ಸರ್ ಅವರು ಆಗಮಿಸಿ ಕಲಿಕಾ ಹಬ್ಬವನ್ನ ಯಶಸ್ವಿಗೊಳಿಸಲಾಯಿತು. ದಿನಾಂಕ 23/1/2026 ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಯಿತು. ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಇಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಮತದಾನದ ಹಕ್ಕು ಇದೆ ಎಂದು ಮಕ್ಕಳಿಗೆ ಮತದಾನದ ಜಾಗೃತಿಯನ್ನ ಮೂಡಿಸಲಾಯಿತು. ದಿನಾಂಕ 26/1/2026 ನಮ್ಮ ಶಾಲೆಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಧ್ವಜಾರೋಹಣ ನಡೆಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಮಕ್ಕಳಿಗೆ ಸಿಹಿ ಹಂಚಲಾಯಿತು. ದಿನಾಂಕ 10/2/2026 ನಮ್ಮ ಶಾಲೆಗೆ ಸರ್ಕಾರಿ ಆಸ್ಪತ್ರೆಯಿಂದ ನವೀನಾ ಮೇಡಮ್ ಅವರು, ಆಶಾ ಕಾರ್ಯಕರ್ತೆಯವರು ಆಗಮಿಸಿ, ಡಾಕ್ಟರ್ ಮಹಾದೇವಮ್ಮ ಅವರು ಕೂಡ ಆಗಮಿಸಿ ಆರೋಗ್ಯವನ್ನ ಕಾಪಾಡುವುದು ಹೇಗೆ ಎಂದು ವಿವರಿಸಿ ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸಿ ಜಂತುಹುಳಗಳಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಿ ಮಾತ್ರೆಗಳನ್ನು ವಿತರಿಸಿದರು. ದಿನಾಂಕ 24/2/2026 ನಮ್ಮ ಶಾಲೆಯಲ್ಲಿ ಕರ್ನಾಟಕ ದರ್ಶನ ಪ್ರವಾಸೋದ್ಯಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ BO ಶಿವಮೂರ್ತಿ ಸರ್ ಅವರು, BRC ನಾಗೇಶ್ ಸರ್ ಅವರು, ಮಹಾದೇವ್ ಸರ್, ಬೋರೇಗೌಡ ಸರ್ ಅವರು, ಕಲಾವತಿ ಮೇಡಮ್, CRP ಪ್ರತಿಭಾ ಮೇಡಮ್, ಪ್ರಸನ್ನ ಸರ್ ಅವರು, KSTDಯ ರುಕ್ಮಾಂಗದ ಅವರು ಕೂಡ ಆಗಮಿಸಿದ್ದರು. ಅವರನ್ನ ಕ್ಷೇಮವಾಗಿ ಹೋಗಿ ಬರಲೆಂದು ಹಾರೈಸಲಾಯಿತು. ದಿನಾಂಕ 28/2/2026 ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಯಿತು. ವಿದ್ಯಾರ್ಥಿಗಳು ವಿಜ್ಞಾನದ ಮಹತ್ವವನ್ನ ಕುರಿತು ಭಾಷಣವನ್ನ ಮಾಡಿದರು. ದಿನಾಂಕ 7/3/2026 ನಮ್ಮ ಶಾಲೆಯಲ್ಲಿ ಪೋಷಕರ ಮಹಾಸಭೆಯನ್ನು ಏರ್ಪಡಿಸಿ ಮಹಾಸಭೆಯಲ್ಲಿ ಪೋಷಕರ ಸಲಹೆಗಳನ್ನು ಪರಿಗಣಿಸಲಾಯಿತು. ಮುಖ್ಯ ಶಿಕ್ಷಕರು ಹಾಗೂ ಪೋಷಕರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಕ್ಕಳ ಜೊತೆಗೆ ಸಂವಾದ ಮಾಡಿ ಮಕ್ಕಳಿಗೆ ಹೇಗೆ ಕಾಳಜಿ ವಹಿಸಬೇಕು ಮತ್ತೆ ಅವರ ಪ್ರಗತಿಯ ಬಗ್ಗೆ ಹೇಗೆ ಚಿಂತಿಸಬೇಕು ಎನ್ನುವುದನ್ನು ಮುಖ್ಯ ಶಿಕ್ಷಕಿಯವರು ಪೋಷಕರ ಜೊತೆ ಸಮಾಲೋಚನೆ ಮಾಡಿದರು. ಮಕ್ಕಳು, ಪೋಷಕರು ಮತ್ತು ಶಿಕ್ಷಕರ ನಡುವಿನ ಸಂವಾದ ಸಭೆಯು ಯಶಸ್ವಿಯಾಗಿ ನೆರವೇರಿತು. ವಾರ್ಷಿಕ ವರದಿಯನ್ನ ಓದಲು ಮಾಡಿಕೊಟ್ಟಂತ ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತೇನೆ.